Hey guys, ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಕ್ರಿಕ್ ಬಾಸ್ ರಿಪೋರ್ಟ್ಸ್ ನೆನೆಯಿಂದ ಸದ್ದಾಗ್ತಾ ಇದೆ. ರಾತ್ರಿಯಿಂದ ಕ್ರಿಕ್ ಬಾಸ್ ಅಫಿಷಿಯಲಿ ಎಲ್ಲ ಕಡೆಯಿಂದ ಕೂಡ ರಿಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ರಿಲೀಸ್ ಆಗಿದ್ದಾರೆ ಗುರು ಎಲ್ಲ ಟೀಮ್ಗಳಲ್ಲೂ ಅಂತಾನೋ. ನಮ್ಮ RCB ರಿಲೇಟೆಡ್ ಕೂಡ ರಿಪೋರ್ಟ್ ಮಾಡ್ಬಿಟ್ಟವ್ರಪ್ಪ. RCB ರಿಲೇಟೆಡ್ ಬ್ರೇಕಿಂಗ್ ಬರ್ತಾ ಇರೋದೇನು ಅಂದರೆ ಇವ್ರು ಮಾತ್ರ ರಿಲೀಸ್ ಆಗಿದ್ದಾರೆ ಅಂತಲ್ಲ, ಇವ್ರ ಜೊತೆಗೆ ಬೇರೆಯವರು ಕೂಡ ರಿಲೀಸ್ ಆಗಿರಬಹುದು ಅಂತ. ಒಟ್ಟಲ್ಲಿ ಮೇನ್ ಆಗಿ ಈ ಪ್ಲೇಯರ್ಗಳು ರಿಲೀಸ್ ಆಗಿದ್ದಾರೆ ಅಂತ ಅಪ್ಡೇಟು ಕ್ರಿಕ್ ಬಾಸ್ ಅವರು ಕೊಟ್ಟಿದ್ದಾರೆ. ಮೊದಲನೇ ಪ್ಲೇಯರ್ ಜಾಸ್ತಿ ಡ್ರ್ಯಾಗ್ ಮಾಡೋಕೆ ಹೋಗಲ್ಲ, ಜಾಸ್ತಿ ಡ್ರ್ಯಾಗ್ ಹೊಡೆದು ಡ್ರಿಫ್ಟ್ ಹೊಡೆದಲ್ಲ ಎಲ್ಲಾಡ್ಸೋಕೆ ಹೋಗಲ್ಲ, ಹಿಡ್ಕೊಂಡು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ಮೊದಲನೇ ಪ್ಲೇಯರ್ ಯಾರು ಅಂತಂದರೆ ಇಟ್ಸ್ ಬ್ಲೆಸಿಂಗ್ ಮುಜರ್ಬಾನಿ. ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು. ಇವನ್ನ ರಿಲೀಸ್ ಮಾಡಲೇಬೇಕು, ವಿಧಿ ಇಲ್ಲ ಅಲ್ಲಿ. ಜಾನಿ ಬೆಸ್ಟ್ ಅವರೆಲ್ಲ ರಿಲೀಸ್ ಆಗೋದಿಲ್ಲ ಮುಂಬೈ ಇಂಡಿಯನ್ಸಲ್ಲಿ. ರೂಲೇ ಇತ್ತು, ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋ ರಿಟೈನ್ ಮಾಡುವಂಥ ರೂಲ್ ಇಲ್ಲ ಇಲ್ಲಿ ಅಂತ. ಸೊ ಅದನ್ನ ಖಂಡಿತ ಟೆಂಪ್ರವರಿ ರಿಪ್ಲೇಸ್ಮೆಂಟ್ನ ರಿಲೀಸ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಇವ್ರ ಜೊತೆಗೆ ಟಿಮ್ ಶೆಫರ್ಡ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಇದು ಕ್ರಿಕ್ ಬಾಸಲ್ಲಿ ಮೆನ್ಷನ್ ಮಾಡಿಲ್ಲ ಟಿಮ್ ಶೆಫರ್ಡ್ನ ಬಿಟ್ಟಿದ್ದಾರೆ ಅಂತ. ಬಟ್ ಅವರು ಕೂಡ ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿನೇ ಬಂದು ರೂಲ್ಡ್ ಔಟ್ ಆಗಿ ಹೋಗ್ಬಿಡ್ತಾರೆ. ರಿಟರ್ನ್ ಮಾಡ್ಕೊಳಕ್ಕೆ ಬರೋದೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಟಿಮ್ ಶೆಫರ್ಡ್ ಮತ್ತು ಬ್ಲೆಸಿಂಗ್ ಮುಜರ್ಬಾನಿ ಇಬ್ಬರು ಕೂಡ ರೂಲ್ಡ್ ಔಟು. ಅವ್ರ ಪಕ್ಕ ರಿಲೀಸ್ ಆಗಲೇಬೇಕು, ಹಾಗೆ ಆಗ್ತಾರೆ. ಪ್ಲೇ ನಂಬರ್ 2 ಯಾರು ಅಂತಂದರೆ ಇಟ್ಸ್ ರಸಿಕ್ ಸಲಾಮ್ದಾರ್. ರಸಿಕ್ ಸಲಾಮ್ದಾರು 6 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ RCB. ಇದು ನಮ್ಮ ಲಿಸ್ಟಲ್ಲೇ ಇತ್ತು ರಸಿಕ್ ಸಲಾಮ್ದಾರ್ನ ರಿಲೀಸ್ ಮಾಡ್ಬೋದು ಅಂತ. ಆ್ಯಂಡ್ ಇವ್ರನ್ನ ರಿಲೀಸ್ ಮಾಡಿದಂಥ ಕ್ರಿಕ್ ಬಾಸ್ ವರದಿನಿ ಕೂಡ ಬಂದಿದೆ. ಆ್ಯಂಡ್ ಪ್ಲೇ ನಂಬರ್ 3 ಯಾರು ಅಂತಂದರೆ ಇಟ್ಸ್ ಆಶ್ಚರ್ಯ ಪಡ್ತೀರಿ. ಇವಾಗ ಮಯಾಂಕ್ ಅಗರ್ವಾಲ್ನ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ RCB. ಇದು ನನಗೆ ಸ್ವಲ್ಪ ಶಾಕಿಂಗ್ ಅಂತ ಅನ್ನಿಸ್ತಾ ಇದೆ. ಮಯಾಂಕ್ ಅಗರ್ವಾಲ್ ಯಾಕೆ ಗುರು? ಏನಲ್ಲ 50 ಲಕ್ಷನೇ ಅವ್ರದ್ದು ಬೇಸ್ ಕೊಟ್ಬಿಟ್ಟು ತಗೊಂಡಿದ್ರು RCB. ಏನಕ್ಕೆ ಮಯಾಂಕ್ ಅಗರ್ವಾಲ್ನ ಬಿಡಬೇಕು? ಮಯಾಂಕ್ ಅಗರ್ವಾಲ್ ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ ಫೈನಲ್ಸಲ್ಲಿ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಮಯಾಂಕ್ ಅಗರ್ವಾಲ್ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ? ಹೌದು, ರಿಪ್ಲೇಸ್ಮೆಂಟ್ ಆಗಿನೇ ಬಂದಿದ್ದು ಮಯಾಂಕ್ ಅಗರ್ವಾಲ್, ದೇವದತ್ ಪಡಿಕ್ಕಲ್ ರಿಪ್ಲೇಸ್ಮೆಂಟ್ ಆಗಿ. ಬಟ್ ರಿಟರ್ನ್ ಮಾಡ್ಕೊಳ್ಳೋಂಥ ಚಾನ್ಸ್ ಇದೆ ಅಂತಂದರೆ ರೂಲ್ ಇದೆ, ರಿಟರ್ನ್ ಮಾಡ್ಕೊಬೋದು. ಬಟ್ ಮಯಾಂಕ್ ಅಗರ್ವಾಲ್ನ RCB ಬಿಟ್ಟಿದ್ದಾರೆ ಅಂತ ಕ್ರಿಕ್ ಬಾಸ್ ವರದಿ ಮಾಡಿದೆ. ಇವರಿಗೆಲ್ಲ ಇಂಟರ್ನಲ್ ಇನ್ಫಾರ್ಮೇಷನ್ ಬಂದಿದೆ, ಮಯಾಂಕ್ ಅಗರ್ವಾಲ್ನ ಬಿಟ್ಟಿದ್ದಾರೆ ಅಂತ. ಕಾರಣ ಫೈನಲ್ ಲಿಸ್ಟ್ ಬರೋವರೆಗೂ ಕೂಡ. ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟೋನ್ನ 9.25 ಕೋಟಿನ ಕೊಟ್ಬಿಟ್ಟು ತೊಗೊಂಡಿದ್ದು. 8.25 ಕೋಟಿನ. ಸೊ ಇಷ್ಟು ಕೊಟ್ಬಿಟ್ಟು ತಗೊಂಡಿದ್ರೆ RCB. ಇದನ್ನು ಕೂಡ ಲಿಸ್ಟಲ್ಲಿತ್ತು, ಲಿಯಾಮ್ ಲಿವಿಂಗ್ಸ್ಟೋನ್ ಕೂಡ ಬಿಡ್ತಾರೆ ಅಂತ. ಇನ್ನೇನು ಲಿಯಾಮ್ ಲಿವಿಂಗ್ಸ್ಟೋನ್ ಬಿಟ್ಟರೆ ಒಂದು ಸ್ವಲ್ಪ ಪರ್ಸು ಇರೋದು ನಮಗೆ ಆಪ್ಷನಲ್ಲಿ, ಇಲ್ಲ ಅಂದರೆ ಇರೋದಿಲ್ಲ. ಸೊ ಲಿವಿಂಗ್ಸ್ಟೋನ್, ಮಯಾಂಕ್ ಅಗರ್ವಾಲ್ ಜೊತೆಗೆ ಬ್ಲೆಸಿಂಗ್ ಮುಜರ್ಬಾನಿ, ರಸಿಕ್ ಸಲಾಮ್ದಾರ್ನ ಕ್ರಿಕ್ ಬಾಸ್ ರಿಪೋರ್ಟ್ ಮಾಡಿದೆ. ಈ 4 ಜನನ ಮಾತ್ರ ಕ್ರಿಕ್ ಬಾಸ್ ರಿಪೋರ್ಟ್ ಮಾಡಿರೋದು. ಇದ್ರ ಜೊತೆಗೆ ಟಿಮ್ ಶೆಫರ್ಡ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಯಾಕಂದರೆ ಅವರು ಕೂಡ ಟೆಂಪ್ರವರಿ ರಿಪ್ಲೇಸ್ಮೆಂಟ್. ಈ 5 ಜನನ ನೀವು ಆಡ್ ಆನ್ ಮಾಡ್ಕೊಬೋದು. ಇದ್ರ ಜೊತೆಗೆ ಬೇರೆಯವರು ಕೂಡ ರಿಲೀಸ್ ಆಗ್ಬೋದು. ಬರೀ ಇಷ್ಟು ಜನ ಮಾತ್ರ ಅಂತಲ್ಲ, ಒಟ್ಟಲ್ಲಿ ಕ್ರಿಕ್ ಬಾಸ್ ವರದಿ ಮಾಡಿರೋಂಥದ್ದು 4 ಜನ ಮಾತ್ರ. ಮಯಾಂಕ್ ಅಗರ್ವಾಲ್, ಲಿಯಾಮ್ ಲಿವಿಂಗ್ಸ್ಟೋನ್, ಬ್ಲೆಸಿಂಗ್ ಮುಜರ್ಬಾನಿ ಆ್ಯಂಡ್ ರಸಿಕ್ ಸಲಾಮ್ದಾರು RCBಯಿಂದ ರಿಲೀಸ್ ಆಗಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಸೊ ನಿಮ್ಗೆ ಏನು ಅನಿಸಿದೆ? ನನಗೆ ಸ್ವಲ್ಪ ಸ್ಯಾಡ್ ಅನಿಸ್ತಾ ಇರೋದಿಲ್ಲಿ. ಮಯಾಂಕ್ ಅಗರ್ವಾಲ್ಗೆ ಸ್ವಲ್ಪ ಸ್ಯಾಡ್ ಅನಿಸ್ತಿದೆ, ಯಾಕಂದರೆ ಅವ್ರಿಗೆ ಸಿಕ್ಕಿದೆ ಫ್ಯೂ ಮ್ಯಾಚಸ್ಸಲ್ಲಿ ಸಿಕ್ಕಿದೆ, ಒಂದು 2-3 ಮ್ಯಾಚಸ್ ಸಿಕ್ಕಿತ್ತಲ್ಲಿ. ಅವ್ರ ಕೈಲಿ ಆದಂಥ ಪರ್ಫಾರ್ಮೆನ್ಸ್ನ ಅವ್ರು ಕೊಟ್ಟಿದ್ದಾರೆ. ಏನಕ್ಕೆ ರಿಲೀಸ್ ಮಾಡಬೇಕಾಗಿತ್ತು ಮಯಾಂಕ್ ಅಗರ್ವಾಲ್ನ? ಯಾಕಂದರೆ ಅವ್ರು ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿ ಬಂದಿರಲಿಲ್ಲ. ಅವರು ಆ ಇಂಡಿಯಾ ಪಾಕಿಸ್ತಾನ್ ಕ್ಲಾಶ್ಗಿನ ಮುಂಚೆನೇ ರಿಪ್ಲೇಸ್ಮೆಂಟ್ ಆಗಿ ಆ್ಯಡ್ ಆನ್ ಆಗಿದ್ರು ದೇವದತ್ ಪಡಿಕ್ಕಲ್ ಜಾಗದಲ್ಲಿ. ಸೊ ಅವ್ರನ್ನ ರಿಟರ್ನ್ ಕೂಡ ಮಾಡ್ಕೊಬೋದು. ಏನಕ್ಕೆ ರಿಲೀಸ್ ಮಾಡಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸೊ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನಿಮ್ಗೆ ಅನ್ನಿಸ್ತು ಈ ರಿಲೀಸ್ಗಳು ಅಂತ. ಸೊ ಕ್ರಿಕ್ ಬಾಸ್ ವರದಿ ಮಾಡಿದೆ ಅಂತಂದರೆ, ಎಂಥ ಮೂಮೆಂಟಲ್ಲಿ ವರದಿ ಮಾಡಿದೆ ಅಂತಂದರೆ ಇದು ಆಲ್ಮೋಸ್ಟ್ ಬಹುತೇಕವಾಗಿ ಖಚಿತವಾಗಿರುತ್ತೆ. ಮಯಾಂಕು, ಲಿವಿಂಗ್ಸ್ಟೋನು, ಮುಜರ್ಬಾನಿ ಜೊತೆಗೆ ಟಿಮ್ ಶೆಫರ್ಡು ಜೊತೆಗೆ ರಸಿಕ್ ಸಲಾಮ್ದಾರು ಟೀಮಿಂದ ಎಕ್ಸಿಟ್ ಕೊಡ್ತಾ ಇರುವಂಥದ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.